ಬಿಪಿಎಲ್ ಮಧ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸೇವಾ ಶುಲ್ಕ ಏರಿಕೆ, ಅದರ ಮಧ್ಯದಲ್ಲಿ ಇನ್ನೊಂದು ಕಡೆಗೆ ಇಂದಿರಾ ಕ್ಯಾಂಟೀನ್ ಕೂಡ ಬಂದ್ ಅಂತೆ. ಯಾಕೆ ನೋಡಿ, ಇಲ್ಲಿ ಇನ್ನೊಂದು ಶಾಕ್. ಬೆಂಗಳೂರಿನ ಕೆಲ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಊಟ ಬಂದ್ ಆಗೋಗ್ಬಿಟ್ಟಿದೆ. ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗೆ ವೇತನ ಬಾಕಿ ಉಳಿಸ್ಕೊಂಡಿದ್ದಾರೆ. ಅದು ಕಾಂಟ್ರಾಕ್ಟ್ ಬೇಸಲ್ಲಿರೋದು. ಸೊ ವೇತನ ನೀಡದೇ ಇದ್ದಿದ್ದಕ್ಕೆ ಕರ್ತವ್ಯಕ್ಕೆ ಸಿಬ್ಬಂದಿ ಗೈರಾಗಿದ್ದಾರೆ. ನಿನ್ನೆಯಿಂದ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಇಲ್ಲ, ಇವ್ಯಾವುದು ಕೂಡ ಪೂರೈಕೆನೇ ಆಗ್ತಾ ಇಲ್ಲ. ಪಾಪ ಹೊಟ್ಟೆ ಹಸ್ಕೊಂಡು ಜನ 5 ರೂಪಾಯಿ 10 ರೂಪಾಯಿ ಏನೋ ಸಿಗುತ್ತೆ ಅಂತ ಹೇಳಿ ಬಂದರೆ ಅದು ಕೂಡ ಈಗ ಸಿಗದೇನೆ ವಾಪಸ್ ಹೋಗ್ತಾ ಇದ್ದಾರೆ. ಇದು ಪರಿಸ್ಥಿತಿ ಈಗ ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ನ ಕಥೆ. ನೋಡಿ ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ ಕಥೆ ಹೇಗಿದೆ ಅಂತ ಹೇಳಿ. ಅವರ ಹಸಿವನ್ನು ನೀಗಿಸ್ತಾ ಇದ್ದಂತಹ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಇದೀಗ ಊಟ ಸಿಗ್ತಾ ಇಲ್ಲ. ಮಂತ್ರಿ ಮಾಲ್ ಮುಂಭಾಗದಲ್ಲಿರುವಂತಹ ಒಂದು ಇಂದಿರಾ ಕ್ಯಾಂಟೀನ್ನ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಪಶ್ಚಿಮ ವಿಭಾಗದ ಇಂದಿರಾ ಕ್ಯಾಂಟೀನ್ಗಳಲ್ಲಿ, ಅದರಲ್ಲೂ ಕಿಚನ್ಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಸುಮಾರು 3-4 ತಿಂಗಳಿಂದ ವೇತನವನ್ನು ಪಾವತಿ ಮಾಡಿಲ್ಲ. ಸೊ ಹಾಗಾಗಿ ಇವತ್ತು ಕರ್ತವ್ಯಕ್ಕೆ ಗೈರಾಗಿದ್ದಾರೆ. ಊಟವನ್ನು ಸಪ್ಲೈ ಮಾಡೋದಕ್ಕೂ ಕೂಡ ಇಲ್ಲ, ಜೊತೆಗೆ ಊಟವನ್ನು ತರುವಂತಹ ಕೆಲಸವೂ ಕೂಡ ಆಗಿಲ್ಲ. ಸೊ ಹೀಗಾಗಿ ಇಂದಿರಾ ಕ್ಯಾಂಟೀನ್ಗಳಿಗೆ ಹಸಿವನ್ನು ಇಟ್ಟುಕೊಂಡು ಬಂದಂತಹ ಗ್ರಾಹಕರು ಇವತ್ತು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ವಾಪಸ್ ಮತ್ತೆ ಹಸಿವಿನಿಂದನೇ ಬೇರೆ ಬೇರೆ ಕ್ಯಾಂಟೀನ್ಗಳಲ್ಲಿ ಊಟವನ್ನು ಹುಡುಕುವಂಥ ಕೆಲಸ ಕೂಡ ಆಗಿದ್ದಾವೆ. ಖಾಲಿ ತಟ್ಟೆಗಳನ್ನು ಇಟ್ಟಿದ್ದಾರೆ. ಸೊ ಎಲ್ಲಿ ಊಟ ತಯಾರಾಗುತ್ತೆ ಅಲ್ಲಿಂದ ಊಟವನ್ನು ಇಲ್ಲಿಗೆ ತೆಗೆದುಕೊಂಡು ಬಂದಿಲ್ಲ. ಕೆಲಸಕ್ಕೆ ಕೂಡ ಇವತ್ತು ಗೈರಾಗಿದ್ದಾರೆ. ಸೊ ಹಾಗಾಗಿ ವೇತನವನ್ನು ಪಾವತಿ ಮಾಡಿದರೆ ಮಾತ್ರ, ಸಂಬಳವನ್ನು ಕೊಟ್ಟರೆ ಮಾತ್ರ ನಾವು ಕೆಲಸಕ್ಕೆ ಬರ್ತೀವಿ ಅಂತ ಹೇಳಿ ಇವತ್ತು ಊಟವನ್ನು ಗ್ರಾಹಕರಿಗೆ ಕೊಡುವಂತಹ ಯಾವ ಕೆಲಸ ಕೂಡ ಆಗ್ತಾ ಇಲ್ಲ. ಇವತ್ತು ಸಂಪೂರ್ಣವಾಗಿ ಊಟ ಕೂಡ ಸ್ಥಗಿತ ಆಗಿದೆ. ಕೇವಲ ಒಂದು ಕ್ಯಾಂಟೀನ್ನಲ್ಲಿ ಮಾತ್ರ ಅಲ್ಲ, ನಗರದ ಬಹುತೇಕ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಕೂಡ ಇಂದಿರಾ ಕ್ಯಾಂಟೀನ್ನ ಊಟ ಸ್ಥಗಿತ ಆಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇಂದಿರಾ ಕ್ಯಾಂಟೀನ್ನ ಮುಂಭಾಗದಲ್ಲಿದ್ದೇನೆ, ಗಮನಿಸ್ತಾ ಇದ್ದೀರಿ. ವಾರ್ಡ್ ನಂಬರ್ 35 ಅರಮನೆ ನಗರ. ಇದು ಸರ್ಕಲ್ ಮಾರಮ್ಮ ದೇವಸ್ಥಾನದ ಮುಂಭಾಗ ಇರುವಂತಹ ಇಂದಿರಾ ಕ್ಯಾಂಟೀನು. ಸೊ ಇಲ್ಲಿಯೂ ಕೂಡ ಸಿಬ್ಬಂದಿಗಳು ಇವತ್ತು ಕೆಲಸಕ್ಕೆ ಬಂದಿಲ್ಲ. ಹಾಗಾಗಿ ಯಾವ ಗ್ರಾಹಕರು ಕೂಡ ಬರ್ತಾ ಇಲ್ಲ. ಈಗಾಗಲೇ ಗೇಟಿಗೆ ಬೀಗವನ್ನು ಹಾಕಿ ಬಂದ್ ಮಾಡಲಾಗಿದೆ. ಈ ಮೂಲಕವಾಗಿ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಬರುವಂತಹ ಜನರಿಗೆ ಊಟ ಸಿಗದೆ ವಾಪಸ್ ಕೂಡ ಆಗಿದ್ದಾರೆ. ಸೊ ಹೀಗೆ ಸುಮಾರು ಇಲ್ಲಿನ ಕ್ಯಾಂಟೀನ್ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಕ್ಯಾಶಿಯರ್ ಆಗಿರ್ಬೋದು, ಬೇರೆ ಬೇರೆ ಸಿಬ್ಬಂದಿಗಳಿಗೂ ಕೂಡ ವೇತನ ಆಗಿಲ್ಲ. ಆ ಕಾರಣಕ್ಕಾಗಿ ಕೆಲಸಕ್ಕೆ ನಾವು ಯಾರು ಕೂಡ ಬರೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಈ ಭಾಗದ ಇಂದಿರಾ ಕ್ಯಾಂಟೀನ್ಗಳಿಗೆ ಇಂದಿರಾ ಕಿಚನ್ಗಳಿಂದ ಆಹಾರ ಪೂರೈಕೆ ಆಗ್ತಾ ಇತ್ತು. ಅಲ್ಲಿಂದ ನೇರವಾಗಿ ಇಂದಿರಾ ಕ್ಯಾಂಟೀನ್ಗಳಿಗೆ ಬರ್ತಾ ಇತ್ತು. ಇಲ್ಲಿಂದ ಜನರಿಗೆ ಸಪ್ಲೈ ಮಾಡುವಂಥದ್ದು ಕೂಡ ಆಗ್ತಾ ಇತ್ತು. ಆದರೆ ಇವತ್ತು ವೇತನ ನೀಡದೇ ಇರುವಂತಹ ಕಾರಣಕ್ಕಾಗಿ ಇಂದಿರಾ ಕ್ಯಾಂಟೀನ್ಗಳಿಗೆ ಕೆಲಸಕ್ಕೆ ಬಂದಿಲ್ಲ. ಜನರಿಗೆ ಊಟವನ್ನು ಪೂರೈಕೆ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿಲ್ಲ. ಆದರೆ ಇದರ ನೇರ ಎಫೆಕ್ಟು ಗ್ರಾಹಕರ ಮೇಲೆ ಬೀಳ್ತಾ ಇದೆ. ಹಸಿದ ಹೊಟ್ಟೆಯಲ್ಲಿ ಊಟ ಮಾಡೋದಕ್ಕಂತೇಳಿ ಇಂದಿರಾ ಕ್ಯಾಂಟೀನ್ಗಳಿಗೆ ಬರ್ತಾರೆ, ಆದರೆ ಇಲ್ಲಿ ಊಟ ಸಿಗದೆ ಹತಾಶರಾಗಿ ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.